ಬೆಂಗಳೂರು ಟು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಆಕ್ಸಿಡೆಂಟ್ ಒಂದು ಸಂಭವಿಸಿದೆ. ಬೃಹದಾಕಾರದ ಲಾರಿಯೊಂದು ಕಾರಿನ ಮೇಲೆ ಬಿದ್ದು ಇಬ್ಬರು ಅದೃಷ್ಟವಶಾತ್ ಬಚಾವಾಗಿರುವಂತಹ ಘಟನೆ ಇದಾಗಿದೆ. ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ ಕಾಂಕ್ರೀಟ್ ಮಿಕ್ಸ್ ಮಾಡುವಂತಹ ಲಾರಿ ಬಿದ್ದಿದೆ. ಕಾರಿನಲ್ಲಿಯೇ ಸಿಲುಕಿ ಒದ್ದಾಡ್ತಾ ಇದ್ದಂತಹ ಇಬ್ಬರನ್ನ ರಕ್ಷಿಸುವಂತಹ ಕೆಲಸ ಆಗಿದೆ. ಕಾಪಾಡಿ ಕಾಪಾಡಿ ಅಂತ ಹೇಳಿ ಇಬ್ಬರು ಕೂಡ ಕಿರ್ಚಾಡ್ಕೊಳ್ತಾ ಇದ್ರು. ಕಾರು ಸಂಪೂರ್ಣವಾಗಿ ಜಖಮಾಗಿದೆ. ಕಾರ್ನಲ್ಲಿದ್ದಂತಹ ಇಬ್ಬರನ್ನು ಕೂಡ ರೆಸ್ಕ್ಯೂ ಮಾಡಲಾಗಿದೆ. ಕ್ರೇನ್ ಮೂಲಕ ಕಾರಿನಲ್ಲಿ ಸಿಲುಕಿದಂತಹ ಇಬ್ಬರನ್ನ ರಕ್ಷಣೆ ಮಾಡಿರುವಂಥದ್ದು. ಕಾರಿನ ಪರಿಸ್ಥಿತಿ ಹೇಗಾಗಿದೆ ನೋಡಿ, ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಹೋಗಿದೆ, ನಜ್ಜುಗುಜ್ಜಾಗಿ ಹೋಗಿದೆ. ಅದರೊಳಗೆ ಇಬ್ಬರಿದ್ರು. ಅವರನ್ನ ಕ್ರೇನ್ ಸಹಾಯದಿಂದ ಮೇಲಕ್ಕೆತ್ತುವಂತಹ ಕೆಲಸವನ್ನು ಮಾಡಲಾಗಿದೆ. ಸಣ್ಣ ಪುಟ್ಟ ಗಾಯ ಬಿಟ್ಟು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರು ಟು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಂತಹ ಆಕ್ಸಿಡೆಂಟ್ ಇದು. ನೀವು ಕೂಡ ಕಾರಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಅದರೊಳಗಿದ್ದಂತಹ ಇಬ್ಬರನ್ನ ರಕ್ಷಿಸುವಂತಹ ಕೆಲಸ, ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇಬ್ರದಿವ್ರಿ ಅಣ್ಣ ಹಂಗಾಗಪ್ಪ ನೀವು ಹೊಟ್ಟೆ ತಲೆ ಕಟ್ಸ್ಕೊಬೇಡ, ಆರಾಮಿರ ಭಾಳ ಉಸಿರಾಡ್ತದ್ರಿ ಆಕೈತನ ತೆಗಿತಾರ್ರಿ ಅಯ್ಯೋ ತೆಗಿತಾರಪ್ಪ ನಾ ತೆಗಿತಾರ ಆರಾಮದಿಲ್ಲ ಧೈರ್ಯ ಕಳ್ಕೊಬೇಡ ಹೊಟ್ಟ. ದೇವ್ರ ದೊಡ್ಡವನು, ಅದೃಷ್ಟ ಚೆನ್ನಾಗಿದೆ. ಕಾರು ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಹೋದರೂ ಕೂಡ ಆ ಕಾರಿನೊಳಗಿದ್ದಂತಹ ಇಬ್ಬರನ್ನ ರಕ್ಷಿಸುವಂತಹ ಕೆಲಸ ಆಗಿದೆ. ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಪ್ರಯಾಣಿಕರಿಬ್ಬರನ್ನ ರಕ್ಷಣೆ ಮಾಡ್ತಾ ಇರುವಂತಹ ಕಾರ್ಯಾಚರಣೆ ಇದೆ. ಆ ಕಾರಿನ ಪರಿಸ್ಥಿತಿಯನ್ನು ನೋಡಿದ್ರೆ ಅವರು ಬದುಕುಳಿದಿದ್ದೇ ಗ್ರೇಟ್ ಅನ್ಸುತ್ತೆ. ಬೆಳಗ್ಗೆ ಎದ್ದು ಅದು ಯಾರ ಮುಖ ನೋಡ್ಕೊ ಬಂದಿದ್ರೋ ಏನೋ, ಕಾರು ಸಂಪೂರ್ಣವಾಗಿ ಅಪ್ಪಚ್ಚಿ ಆದರೂ ಕೂಡ ಅವರ ಪ್ರಾಣಕ್ಕೆ ಯಾವುದೇ ರೀತಿಯ ಹಾನಿಯಾಗಿಲ್ಲ. ಇಬ್ಬರನ್ನೂ ಕೂಡ ಸುರಕ್ಷಿತವಾಗಿ ಮೇಲೆತ್ತುವಂತಹ ಕೆಲಸ ಆಗಿದೆ ಕ್ರೇನ್ ಮೂಲಕ. ತತ್ಕ್ಷಣಕ್ಕೆ ಸಣ್ಣ ಪುಟ್ಟ ಇಂಜುರಿ ಆಗಿದ್ದರಿಂದ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಳಗಾವಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 4ರ ಬಳಿ ಏನು ಬೆಳಗಾವಿ ನಗರದಿಂದ ಏನು ಹೆದ್ದಾರಿ ಕೂಡ್ತೀವಿ, ಆ ಘಟನೆಯಲ್ಲಿ ಒಂದು ಕಾರು ಮತ್ತು ಒಂದು ಟ್ರಕ್ ಆಕ್ಸಿಡೆಂಟ್ ಆಗಿರುವಂಥದ್ದು ಬಹಳ ಭೀಕರದ ದುರಂತ ಆಗಿರುವಂಥದ್ದು. ಈ ಒಂದು ದುರಂತದಲ್ಲಿ ಕಾರ್ ಮೇಲೆ ಒಂದು ಟ್ರಕ್ ಬೀಳ್ಕೊಳ್ಳೋದು, ಸುಮಾರು 10 ಟನ್ ವೇಟ್ ಇರತಕ್ಕಂಥ ಏನು ಒಂದು ಟ್ರಕ್ ಟ್ಯಾಂಕರ್ ಬೀಳುವಂಥದ್ದು. ಆ ವಿಚಾರದಲ್ಲಿ ಒಳಗಡೆ ಇದ್ದಂಥ ಪರಪ್ಪ ಬಾಳಿಕೆಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಯಾವ ಥರ ಇತ್ತು, ನೀವು ನೋಡಾತಿದ್ರಿ, ಯಾವ ಥರ ಏನು ಘಟನೆ ಇತ್ತು? ಸರ್, ನಾವು ನಮ್ಮ ಸೈಡಲ್ಲಿ ಸ್ಲೋವಾಗಿ ಹೋಗ್ತಾ ಇದ್ವಿ. ನಮ್ಮ ಫ್ರೆಂಡ್ ಬರ್ತಾ ಇದ್ದ ಹಿಂದ್ಗಡೆ ನಮ್ಮನ್ನು ಓವರ್ಟೇಕ್ ಮಾಡಲಿಕ್ಕೆ ಹೋಗಿ ಡಿವೈಡರ್ಗೆ ಹೊಡೆದು ಗಾಡಿ ನಮ್ಮ ವೆಹಿಕಲ್ ಮೇಲೆ ಪಲ್ಟಿ ಆಗಿಬಿಡ್ತು ಸರ್. ಪಲ್ಟಿ ಆಗೋದು ನೋಡ್ತಾ ಇದ್ವಿ, ಕಣ್ಣು ಮುಂದೆ ನೋಡ್ತಾ ಇದೀವಿ ಸರ್. ನಮ್ಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಅಲ್ಲಿ ಕಾರಲ್ಲೇ ಇದ್ದೀವಿ. ಬಿದ್ದ ನಂತರ ನಮ್ಗೆ ಏನು ಮಾಡಬೇಕು ಅಂತ ಏನೂ ಗೊತ್ತಾಗಲಿಲ್ಲ. ಜನ ಎಲ್ಲ ಬಂದು ಪೊಲೀಸರಿಗೆ ಕಾಲ್ ಮಾಡಿ, ಅಗ್ನಿಶಾಮಕದವ್ರು ಕಾಲ್ ಮಾಡಿ ಕ್ರೇನ್ ತರಿಸಿ ಎಲ್ಲ ಹೆಲ್ಪ್ ಮಾಡಿದ್ರೆ ಮಿನಿಮಮ್ ಒಂದು 40-45 ಮಿನಿಟ್ಸ್ವರೆಗೆ ನಾವು ನಮ್ಮ ವೆಹಿಕಲಲ್ಲೇ ಇದ್ದೀವಿ ಸರ್. ಏನು ಈ ಒಂದು ನೋಡ್ತಾ ಇದ್ದಂಗೆ ಯಾವ ಥರ ಇದ್ರಾಗ ಆಗಿರುವಂಥದ್ದು, ಇದು ನಿಮ್ಮದು ಪುನರ್ಜನ್ಮ ಅಂತ ಹೇಳೋದು? ಪುನರ್ಜನ್ಮ ಅಂತ 100% ಹೇಳ್ಬೋದು ಸರ್. ನಾವು ಒಳಗಡೆ ಇದ್ದಾಗಲಾದರೂ ನಾವು ಬದುಕ್ತೀವಿ ಅನ್ನೋದು ಗ್ಯಾರಂಟಿ ಇದ್ದಿರಲಿಲ್ಲ ಸರ್.
ಯಾಕಂದ್ರೆ ನಾವು ಅಷ್ಟು ದೊಡ್ಡ ವೇಟ್ ಗೂಡ್ಸ್ ಲಾರಿ ಬಂದು ಟ್ಯಾಂಕರ್ ಬಂದ ಮೇಲೆ ಕಾರ್ ಮೇಲೆ ಬಿದ್ದಿದ್ದಂದ್ರೆ ಕಾರ್ ಎಲ್ಲ ನುಜ್ಜು ಆಗಿಬಿಟ್ಟೈತೆ ಸರ್. ಅದು ನಾವು ಉಳಿದಿದ್ದೇ ಪವಾಡ ಅಂತ ಹೇಳ್ಬೋದು ಸರ್. ಯಾಕಡೆಯಿಂದ ಯಾಕಡೆ ಹೊರಟಿದ್ರಿ ನೀವು? ನಾವು ನಮ್ಮ ರೂಟಿಂದ ನಾವು ಶಾಂತೇಶ್ ಮೋಟರ್ಸ್ ಸರ್ವಿಸಿಂಗ್ ಹೊಂಟಿದ್ವಿ ಸರ್. ನಾವು ಕಾರ್ ವೆಹಿಕಲ್ ಸರ್ವಿಸಿಂಗ್ ಹೋಗ್ತಾ ಇದ್ದೀವಿ. ಎಷ್ಟು ಜನ ಇದ್ರು? ನಾನು ನಮ್ಮ ಫ್ರೆಂಡ್ ಇಬ್ಬರೇ ಇದ್ದೀವಿ ಸರ್. ಆಮೇಲೆ ಮತ್ತೆ ಯಾರು ಇದ್ದಿರಲಿಲ್ಲ ಸರ್. ಓಕೆ, ಎಷ್ಟು ಗಂಟೆಗೆ ಇದು? ಇದು ಮಿನಿಮಮ್ 10-10:30 ಆಗಿರ್ಬೋದು ಸರ್. ಓಕೆ, ಭಾಳಷ್ಟು ಜನ ಸೇರಿದ್ರು. ಆಮೇಲೆ ಅಂತಂದ್ರೆ ಒಂದಿಷ್ಟು ಅಲ್ಲಿ ನಿಮಗೆ ತೊಂದರೆ, ಉಸಿರಾಟ ತೊಂದರೆ ಆಗ್ತದೆ ಅಂತ ನಮ್ಮ ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ರು. ಅವಾಗ ಏನಾಗಿದೆ ಸರ್, ನಂದು ಮುಂದ್ಗಡೆ ಇದು ನುಜ್ಜುನೂರಾಗಿದ್ದು ವೆಹಿಕಲ್ ಗಾಡಿದು ಇಲ್ಲೇನೋ ಬಂದು ಟಚ್ ಆಗಿತ್ತು ಸರ್. ಅದು ಸ್ಲೋ ಆಗಿ ಕೆಳಗೆ ಇಳಿತಾ ಇತ್ತು. ಅದು ಹೆಂಗೆ ಇಳಿತೈತಿ ಹಂಗೆ ಸ್ವಲ್ಪ ಉಸಿರಾಟ ತೊಂದರೆ ಆಗೈತೆ ಸರ್. ಕಾಲು ಒಂದು ಕಡೆ ಮುಂದ್ಗಡೆ ಸಿಕ್ಕೊಂಡಿತ್ತು. ಈ ಕಡೆ ಏನು ಮಾಡಬೇಕು ಒಂದು ಮೂವ್ಮೆಂಟ್ ಆಗಕ್ಕೆ ಜಾಗ ಇದ್ದಿರಲಿಲ್ಲ ಸರ್. ನಮ್ಮ ಕ್ಯಾಮ್ರಾ ಮುಂದೆ ತಾವು ಹೇಳ್ತಾ ಇದ್ರಿ ಅಂತಂದ್ರೆ ಬೇಗ ಇದು ಮಾಡ್ರಿ, ಉಸಿರಾಟ ತೊಂದರೆ ಆಗ್ತಾ ಇದೆ ಸರ್. ನಿಜ ಸರ್, ನಿಮ್ಮದು ಭಾಳ ಪಬ್ಲಿಕ್ದು ಪಬ್ಲಿಕ್ ಟಿವಿದು ಎಲ್ಲ ಭಾಳ ಹೆಲ್ಪ್ ಆಗಿದೆ ಸರ್. ತಾವು ಕೂಡ ಬಂದು ಅಗ್ನಿಶಾಮಕಕ್ಕೆ ಕಾಲ್ ಮಾಡಿ, ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ನೀವು ಕೂಡ ಭಾಳ ಹೆಲ್ಪ್ ಮಾಡಿದ್ದೀರಿ ಸರ್. ನಮಗೆ ತುಂಬ ತುಂಬ ಧನ್ಯವಾದಗಳು ಸರ್. ಅಲ್ಲಿಲ್ದಂಥ ಎಲ್ಲ ಜನರಿಗೂ, ನಮಗೆ ಸಹಾಯ ಮಾಡಿದಂಥ ಎಲ್ಲ ಜನರಿಗೂ, ಮೀಡಿಯಾದವ್ರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಷ್ಟು ಗಂಟೆಗೆ ಬಿಟ್ಟಿದ್ರಿ ನೀವು ಮತ್ತು ಇಲ್ಲಿ ಎಷ್ಟು ಗಂಟೆಗೆ ಬಂದು? ಸರ್ ನಾವು ಅರೌಂಡು 8:30ವರೆಗೆ ಅಲ್ಲಿ ನಮ್ಮ ಬಾಗೋಜ್ಕೊ ಬಿಟ್ಟಿದ್ದೀವಿ ಸರ್. ಇಲ್ಲಿ 8 o'clock ಬಿಟ್ಟಿದ್ದೀವಿ. 10:30ಗೆ ಇಲ್ಲಿದ್ದೀವಿ ಸರ್. ಈಗ ನಿಮ್ಮ ಫ್ರೆಂಡು ಕೂಡ ಅಡ್ಮಿಟ್ ಆಗಿದ್ದಾರೆ, ನೀವು ಹೇಗಿದ್ದಾರೆ ಸರ್? ಅವರು ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಮಾತಾಡ್ತಿದ್ದಾರೆ. ಸ್ವಲ್ಪ ನಮಗಿಂತ ಜಾಸ್ತಿ ಪೆಟ್ಟಾಗಿದೆ ಸರ್. ಅವಾಗ ಏನು ಸರ್, ನಾವು ಬದುಕೋದು ಕಷ್ಟನ ಬದುಕಂಗಿಲ್ಲ ಅಂತ ತಿಳ್ಕೊಂಡಿದ್ದೀವಿ ಸರ್. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ದಿಲೀಪ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಆ ಲಾರಿ ಬಿದ್ದಂತಹ ರೀತಿ, ಕಾರಿನ ಪರಿಸ್ಥಿತಿ ನೋಡಿದರೆ ಇಬ್ಬರು ಬದುಕುಳಿದಿದ್ದು ಪವಾಡ ಸದೃಶ್ಯವೇ ಸರಿ. ಜೊತೆಗೆ ಆ ಕಾರಿನ ಅಡಿಯಲ್ಲಿ ಸಿಲುಕಿದವರ ರಕ್ಷಣಾ ಕಾರ್ಯಾಚರಣೆ ಹೇಗಿತ್ತು, ಈಗ ಇಬ್ಬರ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ದಿಲೀಪ್? ಪ್ರೇಮ್, ಪ್ರಮುಖವಾಗಿ ಏನಂತಾರೆ, ಇಬ್ರು ಕೂಡ ಔಟ್ ಆಫ್ ಡೇಂಜರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟೆಲ್ಲ ಘಟನೆ ನಡೆದ್ರು ಕೂಡ ಅವರಿಗೆ ಗಂಭೀರ ಗಾಯಗಳಾಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು. ಮತ್ತು ಪರಪ್ಪ ಮತ್ತು ನಿಂಗಪ್ಪ ಇಬ್ರು ಕೂಡ ಏನಂತಂದ್ರೆ BMS ಡಾಕ್ಟರ್ ಆಗಿರ್ತಾರೆ. ಅವರು ಒಂದು ಕಾರ್ ಸರ್ವಿಸ್ಗಾಗಿ ಒಂದು ಏನು ಶಾಂತೇಶ ಮೋಟರ್ಸ್ ಅಂತ ಏನೋ ಒಂದು ಮೋಟರ್ಸ್ ಅಲ್ಲಿ ಸರ್ವಿಸ್ ಹೋಗ್ತಾ ಇರ್ತಾರೆ. ಪಕ್ಕದಲ್ಲಿ ಬಂದಂತ ಏನು 10 ಟನ್ ಇರ್ತಕ್ಕಂಥ ಒಂದು ಟ್ರಕ್ ಏನಿದೆ, ಆ ಟ್ರಕ್ ಡಿವೈಡರ್ಗೆ ಹೊಡೆದು ಅಲ್ಲಿಂದ ಡೈರೆಕ್ಟ್ ಆಗಿ ಈ ಕಾರ್ ಮೇಲೆ ಬಿದ್ದಿರುವಂಥದ್ದು. ಕೇವಲ 4-5 ಕ್ಷಣಗಳಲ್ಲಿ ನಮ್ಮ ಮೇಲೆ ಕಾರ್ ಬೀಳುತ್ತೆ. ಕಾರ್ ಬೀಳೋದು ನಾವು ನೋಡ್ತಾ ಇರ್ತೀವಿ, ಆದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅಲ್ಲಿರ್ತಕ್ಕಂಥ ಒಂದಿಷ್ಟು ಏನು ಪೊಲೀಸರು ಮತ್ತು ಅಗ್ನಿಶಾಮಕರು ಆದಷ್ಟು ಬೇಗ ಬಂದು ನಮ್ಮ ಪ್ರಾಣವನ್ನು ಉಳಿಸಿದ್ರು. ಮತ್ತು ತಾವು ಮಾಧ್ಯಮದವರು ಕೂಡ ಬಂದು ಇಮಿಡಿಯೇಟ್ ಆಗಿ ಫೋನ್ ಮಾಡಿದ್ರೆ ಹಾಗೆ ಅಂತೇಳಿ ಪರಪ್ಪ ಅವರು ನಮ್ಮ ಜೊತೆ ಮಾತಾಡಿರುವಂಥದ್ದು. ಮತ್ತು ಸ್ಥಳದಲ್ಲಿ ಯಾವ ಥರ ಇತ್ತು ಅಂತಂದರೆ, ಇದು ಬೆಳಗಾವಿ ನಗರದಿಂದ ಏನು ರಾಷ್ಟ್ರೀಯ ಹೆದ್ದಾರಿ 4ಕ್ಕೆ ಕೊಡುತ್ತೆ, ಆ ಸರ್ವಿಸ್ ರಸ್ತೆಯಿಂದ ಅಲ್ಲಿ ಹೋಗತಕ್ಕಂಥ ಒಂದು ಏನು ಜಾಗದ, ಆ ಜಾಗದಲ್ಲಿ ಇದೊಂದು ಘಟನೆ ಆಗಿರುವಂಥದ್ದು. ಮತ್ತು ಪ್ರಮುಖವಾಗಿ ಇಬ್ಬರು ಕೂಡ ಈಗ ಸೇಫ್ ಆಗಿದ್ದಾರೆ. ನಮ್ಮ ಜೊತೆ ಮಾತಾಡಿದ್ರು ಕೂಡ ಏನಂತಂದರೆ, ಇಲ್ಲ ನಾವು ಸೇಫ್ ಆಗಿದ್ದೀವಿ, ಯಾವುದೂ ತೊಂದರೆ ಇಲ್ಲ ಅಂತ ತಿಳಿಸಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಕಾರು ಅಪ್ಪಚ್ಚಿಯಾದರೂ ಕೂಡ ಕಾರಿನೊಳಗಿದ್ದಂತಹ ಇಬ್ಬರನ್ನು ಕೂಡ ರಕ್ಷಿಸುವಂತಹ ಕೆಲಸ ಆಗಿದೆ. ಹಣೆ ಬರ ನೆಟ್ಟಗಿದೆ, ಇಲ್ಲಾಂದ್ರೆ ದೊಡ್ಡ ಅನಾಹುತವೇ ಆಗೋದಿತ್ತು. ನಿಂಗಪ್ಪ ಒಳ್ಳೆ ಬಂದಿವಿ, ಇಬ್ರಾದಿರ್ಲ ಇಬ್ರು ಅದೀವ್ರಿ. ಅಣ್ಣ ಹಂಗಾಗಪ್ಪ, ನೀವು ಒಟ್ಟ ತಲೆ ಕಟ್ಸ್ಕೊಬೇಡ, ಆರಾಮಿರ. ಭಾಳ ಉಸಿರಾಟ ತೊಂದ್ರೆ ಆಕೈತೆ.